ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ನಮ್ಮ ದೇಶದಲ್ಲಿ ಒಟ್ಟು 29 ರಾಜ್ಯಗಳಿವೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಜೊತೆಗೆ 545 ಲೋಕಸಭಾ ಸ್ಥಾನಗಳನ್ನು ಸಹ ಒಳಗೊಂಡಿದೆ. ಹಾಗಾದ್ರೆ ಯಾವ್ಯಾವ ರಾಜ್ಯಗಳು ಎಷ್ಟೆಷ್ಟು ಲೋಕಸಭಾ ಸೀಟ್ಗಳನ್ನು ಒಳಗೊಂಡಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಲೋಕಸಭೆಯಲ್ಲಿ ಎಷ್ಟು ಸ್ಥಾನಗಳಿವೆ ಗೊತ್ತಾ? ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಎಂಪಿ ಸೀಟ್ಗಳಿವೆ ಗೊತ್ತಾ? ಎಸ್, ಸಂವಿಧಾನದ 81ನೇ ವಿಧಿಯು ಹೌಸ್ ಆಫ್ ದಿ ಪೀಪಲ್ ಅಥವಾ ಲೋಕಸಭೆಯ ಸಂಯೋಜನೆಯನ್ನ ವ್ಯಾಖ್ಯಾನಿಸುತ್ತದೆ. ಸದನವು 550ಕ್ಕಿಂತ ಹೆಚ್ಚು ಚುನಾಯಿತ ಸದಸ್ಯರನ್ನ ಒಳಗೊಂಡಿರಬಾರದು. ಇನ್ನು 331ನೇ ವಿಧಿಯ ಅಡಿಯಲ್ಲಿ ಸದನದಲ್ಲಿ ಸಮುದಾಯವನ್ನ ಅಸಮರ್ಪಕವಾಗಿ ಪ್ರತಿನಿಧಿಸಲಾಗಿದೆ. ಪ್ರಸಕ್ತ ಲೋಕಸಭೆಯ ಬಲಾಬಲ ಅಂದ್ರೆ ಈಗಿರುವ ಲೋಕಸಭಾ ಸದಸ್ಯರ ಸಂಖ್ಯೆ 543 ಆಗಿದ್ದು, ಅದರಲ್ಲಿ 530 ಸೀಟ್ಗಳನ್ನ ರಾಜ್ಯಗಳಿಗೆ ಮತ್ತು ಉಳಿದ ಸೀಟ್ಗಳನ್ನ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆಯಾಗಿದೆ. ಹೀಗೆ ನಮ್ಮ ದೇಶವು ಒಟ್ಟು 545 ಲೋಕಸಭಾ ಸದಸ್ಯರ ಸ್ಥಾನವನ್ನು ಹೊಂದಿದ್ದು, ಅದರಲ್ಲಿ 543 ಸ್ಥಾನಗಳನ್ನು ದೇಶದ 29 ರಾಜ್ಯಗಳಿಗೆ ವಿಭಜಿಸಲಾಗಿದೆ. ಹಾಗಾದ್ರೆ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಸ್ಥಾನಗಳನ್ನು ಹೊಂದಿದೆ ಎಂಬುದನ್ನು ನೋಡೋದಾದ್ರೆ, ಕರ್ನಾಟಕ 28, ಪಶ್ಚಿಮ ಬಂಗಾಳ 42, ಮಧ್ಯಪ್ರದೇಶ 29, ಆಂಧ್ರ ಪ್ರದೇಶ 25, ತೆಲಂಗಾಣ 17, ಪಂಜಾಬ್ 13, ಉತ್ತರಾಖಂಡ್ 5, ಮಣಿಪುರ 2, ಮಿಜೋರಾಂ 1, ದೆಹಲಿ 7, ಅಂಡಮಾನ್ ನಿಕೋಬಾರ್ 1, ಮಹಾರಾಷ್ಟ್ರ 48, ಬಿಹಾರ 40, ಗುಜರಾತ್ 26, ಒಡಿಶಾ 21, ಜಾರ್ಖಂಡ್ 14, ಛತ್ತೀಸ್ಗಢ 11, ಹಿಮಾಚಲ ಪ್ರದೇಶ 4, ಮೇಘಾಲಯ 2, ಸಿಕ್ಕಿಂ 1, ಜಮ್ಮು ಮತ್ತು ಕಾಶ್ಮೀರ 5, ಚಂಡೀಗಢ 1, ಉತ್ತರ ಪ್ರದೇಶ 80, ತಮಿಳುನಾಡು 39, ರಾಜಸ್ಥಾನ್ 25, ಕೇರಳ 20, ಅಸ್ಸಾಂ 14, ಹರಿಯಾಣ 10, ಅರುಣಾಚಲ ಪ್ರದೇಶ 1, ತ್ರಿಪುರಾ 2, ನಾಗಾಲ್ಯಾಂಡ್ 1, ದಾದ್ರಾ ಮತ್ತು ನಗರ ಹವೇಲಿ 2, ಲಕ್ಷದ್ವೀಪ್ 1. ಈ ಎಲ್ಲ ರಾಜ್ಯಗಳಿಗೂ ಕೆಲವೊಂದು ಸ್ಥಾನಮಾನಗಳನ್ನು ಒಳಗೊಂಡಿದೆ. ಲೋಕಸಭೆಯಲ್ಲಿ ಒಟ್ಟು 545 ಸ್ಥಾನಗಳನ್ನು ಒಳಗೊಂಡಿದ್ದು, ಈ ಪೈಕಿ 543 ಸ್ಥಾನಗಳಲ್ಲಿ ಚುನಾವಣಾ ಆಯೋಗವು ಚುನಾವಣೆಯನ್ನು ನಡೆಸುತ್ತೆ. ಉಳಿದ 2 ಸ್ಥಾನಗಳನ್ನು ಆಂಗ್ಲೋ ಇಂಡಿಯನ್ ಸಮುದಾಯದ ಪ್ರತಿನಿಧಿಗಳ ನಾಮನಿರ್ದೇಶನ ಮೂಲಕ ಭರ್ತಿ ಮಾಡಲಾಗುತ್ತೆ. ಇವಿಷ್ಟು ಸೇರಿದ್ರೆ 543 ಸ್ಥಾನಗಳಾಗುತ್ತವೆ. ಇನ್ನು ಈ ಬಾರಿಯ 2024ರ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ 5 ಹಂತದ ಮತದಾನವಾಗಿದ್ದು, ಇನ್ನು 2 ಹಂತದ ಚುನಾವಣೆ ಬಾಕಿ ಇದ್ದು, ದೇಶದ ದೊರೆ ಯಾರಾಗ್ತಾರೆ ಅನ್ನೋ ಕುತೂಹಲದಲ್ಲಿ ಜನರೆಲ್ಲರೂ ಕೂಡ ಇದೀಗ ಎದುರು ನೋಡುತ್ತಿದ್ದಾರೆ. ನಿಜ, ಯಾಕಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 370 ಸೀಟ್ಗಳನ್ನ ಗೆಲ್ತೇವೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ 400 ಸೀಟ್ಗಳನ್ನ ಗೆಲ್ತೇವೆ ಎಂದು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿಯ ಲೋಕಸಮರ ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದು, ಅದರಲ್ಲೂ ಈ ಬಾರಿ ಯಾರು ಎಷ್ಟೆಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಹಾಗೂ ನಮ್ಮ ದೇಶದ ನಾಯಕ ಯಾರಾಗ್ತಾರೆ ಎಂಬುದನ್ನ ಭಾರಿ ಕುತೂಹಲ ಮೂಡಿಸಿದೆ. ಆದರೆ ಇದಕ್ಕೆಲ್ಲ ಜೂನ್ 4ರಂದು ಉತ್ತರ ಸಿಗಲಿದೆ. ಹಾಗಾಗಿ ಮುಂದೆ ಈ ರಾಜಕೀಯ ನಡೆ ಯಾವ ರೂಪವನ್ನ ಪಡೆದುಕೊಳ್ಳುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ವಸಂತ್ ರಾಜ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್, ಬೆಂಗಳೂರು.